ಬೇರೆ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಸ್ಥಳೀಯ ಸಂಸ್ಥೆಗಳು ಬರ್ತಾವಿನ ಚುನಾವಣೆಯಲ್ಲಿ ರಾಜಣ್ಣ ಅವ್ರ ಮಗನ ಸಚಿವ ಸಂಪುಟದ ಸ್ಥಾನಮಾನ ಕೊಡ್ಲಿಲ್ಲ ಅಂದ್ರೆ ನಮ್ ದಾರಿ ನಾವು ಮುಲಾಜಿಲ್ಲ. ನೀವು ನೋಡಿದ್ರೆ ನಾವು ನೇರ ಇನ್ನ ನೆಕ್ಸ್ಟ್ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ನಾವ್ ಏನ್ ನಿರ್ಣಯ ತಗೋಬೇಕೋ ತಗೊಂತೀವಿ, ಅವರಿಗೆ ಬುದ್ಧಿ ಕಲಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ನಮಸ್ಕಾರ. ಇಂದು ಸಿರಾ ತಾಲೂಕಿನ SC/ST ಸಮುದಾಯಗಳು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದು, ಇದರ ಕಾರಣ ನಮ್ಮ ಧೀಮಂತ ನಾಯಕ, ಬಡವರ ಬಂಧು, ದೀನದಲಿತರ ನಾಯಕ, ಎಲ್ಲ ಕರ್ನಾಟಕ ರಾಜ್ಯ ಸರ್ಕಾರದ ಸಹಕಾರ ಸಚಿವರಾದಂಥ KN ರಾಜಣ್ಣರವರನ್ನ ಏಕಾಏಕಿ ವಜಾಗೊಳಿಸಿದಂಥ ಈ ಹೈಕಮಾಂಡ್ಗೆ, ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದು ಎಚ್ಚರಿಕೆಯನ್ನು ಕೊಡಬೇಕು ಅಂತ ಎರಡೂ ಸಮುದಾಯಗಳು ಸೇರಿ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದ ಉದ್ದೇಶ. ಈ ಹೈಕಮಾಂಡ್ನವರು ಏನಾದರೂ ತೀರ್ಮಾನ, ಅಧಿವೇಶನ ಮುಗಿದ ತಕ್ಷಣ ಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಏನಾದ್ರು ತೀರ್ಮಾನ ತೆಗೆದುಕೊಂಡು ಅವ್ರನ್ನ ಮತ್ತೆ ಈ ಸರ್ಕಾರಕ್ಕೆ ಸಚಿವರಾಗಿ ಮಾಡ್ಕೊಳ್ತಿದ್ರೆ, ನಾವು ಮೊನ್ನೆ ಹೋದ ಸಾಲಿನಲ್ಲಿ 23ರಲ್ಲಿ ಬೊಮ್ಮಾಯಿ ಮುಖ್ಯಮಂತ್ರಿ ಆದಾಗ ಮತ್ತೆ ಅಮಿತ್ ಶಾ ಅವರು ಬಂದಂತ ಸಂದರ್ಭದಲ್ಲಿ ರಾಮ್ಲು ಅವ್ರನ್ನ ಉಪಮುಖ್ಯಮಂತ್ರಿ ಮಾಡ್ತೀವಿ ಅಂತ ಘೋಷಣೆಯನ್ನ ಕೊಟ್ಟಿದ್ರು. ಮತ್ತೆ ಬೊಮ್ಮಾಯಿ ಅವರು ಹೋದ್ ಕಡೆ ಎಲ್ಲ ಸಣ್ಣ ಪುಟ್ಟ ಜಾತಿಗಳನ್ನೆಲ್ಲ ST ಸೇರಿಸಿ ಅಂತ ಹೋದ್ ಕಡೆ ಎಲ್ಲ ಹೇಳಿದ್ರಿಂದ ಪರಿಣಾಮವಾಗಿ 23ರಲ್ಲಿ ಅವ್ರಿಗೆ ಪರಿಣಾಮ 15 ಮೀಸಲು ಕ್ಷೇತ್ರದಲ್ಲಿ 14 ಕಾಂಗ್ರೆಸ್ ಗೆದ್ದಿದೆ, ಒಂದೇ ಒಂದು BJP ಗೆದ್ದಿಲ್ಲ, ಒಂದರಲ್ಲಿ JDS ಗೆದ್ದಿದೆ. ಅದರಿಂದ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಮತ್ತೆ ರಾಜಣ್ಣರ ಒಂದು ಇತಿಹಾಸ ಹೇಳ್ಬೇಕಂದ್ರೆ 2008ರಲ್ಲಿ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ ಕೊಡ್ದಿದ್ದಕ್ಕೆ JDS ಪಕ್ಷದಿಂದ ಬೆಳಗಾವಿ ಕ್ಷೇತ್ರದಲ್ಲಿ ನಿಂತಿದ್ರು. ಆಗ 11 ಕ್ಷೇತ್ರದಲ್ಲಿ 9 JDS ಗೆದ್ದಿದ್ವು. ಅದು ತುಮಕೂರು ಜಿಲ್ಲೆಗೆ ಕಾಂಗ್ರೆಸ್ ಶೂನ್ಯ ಆಗುತ್ತೆ, ರಾಜಣ್ಣವ್ರನ್ನ ಏನೋ ಮತ್ತೆ ಸಚಿವ ಸಂಪುಟಕ್ಕೆ ತೆಗೆದುಕೊಳ್ದಿರಿ ಅನ್ನುವಂಥ ಮಾತನ್ನ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಎಲ್ಲ ಸಮಾಜದ ಪರವಾಗಿ. ಧನ್ಯವಾದಗಳು. ಆತ್ಮೀಯ ಬಂಧುಗಳೇ, ಏನು ಕರ್ನಾಟಕ ಸರ್ಕಾರದಲ್ಲಿ ಇತ್ತೀಚೆಗೆ ಆಗಿರೋದು ನಮ್ಗೆ ಇಡೀ ರಾಜ್ಯ ವ್ಯಾಪಿ ನಮ್ಗೆಲ್ಲರೂ ಗೊತ್ತಿರುವಂತ ಸತ್ಯ. ಏನು ಸಹಕಾರಿ ಸಚಿವರಾಗಿರುವಂತ ನಮ್ಮ ರಾಜ್ಯದ ನಾಯಕರಾಗಿರುವಂತ KN ರಾಜಣ್ಣನವರನ್ನ ಏಕಾಏಕಿ ಕಾಂಗ್ರೆಸ್ ಸರ್ಕಾರ ಅವ್ರನ್ನ ವಜಾಗೊಳಿಸಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಇಡೀ ರಾಜ್ಯ ವ್ಯಾಪಿ ಇವತ್ತು ದೊಡ್ಡ ಪ್ರತಿಭಟನೆಗಳು ನಡೀತಾ ಇದ್ದಾವೆ. ಆದ್ರೂ ಹೈಕಮಾಂಡ್ ಇಲ್ಲಿವರೆಗೂ ಯಾವುದೇ ನಿರ್ಧಾರ ಮತ್ತು ಇಲ್ಲಿವರೆಗೂ ಯಾವುದೇ ಸುಳುವನ್ನ ನೀಡ್ತಾ ಇಲ್ಲ. ಅದನ್ನ ಮನಗೊಂಡಂತ ನಮ್ಮ ವಾಲ್ಮೀಕಿ ಸಮಾಜ ಮತ್ತೆ ದಲಿತ ಸಮಾಜಗಳು ಎರಡೂ ಸೇರಿ ಈಗ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಏನು ರಾಜ್ಯವ್ಯಾಪಿ ಇರುವಂತ ಯಾವ್ಯಾವ ಪದಾಧಿಕಾರಿಗಳಿದ್ದಾರೆ ಅವರೆಲ್ಲರೂ ಸ್ವಯಂ ಘೋಷಣೆಯಿಂದ ಅವರೇನೆ ರಾಜೀನಾಮೆಗಳನ್ನ ಕೊಡೋ ಈಗ ಪರ್ವ ಪ್ರಾರಂಭ ಆಗಿದೆ. ಈಗಾಗಲೇ ಮಧುಗಿರಿ, ತುಮಕೂರು ಮತ್ತೆ ಬೇರೆ ಬೇರೆ ತಾಲೂಕುಗಳಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಮತ್ತು ರಾಜಕೀಯವಾಗಿ ಜನಪ್ರತಿನಿಧಿಗಳ ಆಯ್ಕೆ ಆಗಿರುವಂತವ್ರು ಕೆಲವರೆಲ್ಲ ಈಗ ರಾಜಕೀಯ ಪರ್ವ ಪ್ರಾರಂಭ ಆಗಿದೆ. ರಾಜಣ್ಣ ಕೇವಲ ತುಮಕೂರು ಜಿಲ್ಲೆಗೆ ಮಾತ್ರ ಸೀಮಿತ ಅಲ್ಲ, ಅವರು ರಾಜ್ಯದ ದೊಡ್ಡ ನಾಯಕರು. ಅವರ ಏನು ಮಾತಿಗೆ ಮಾನ್ಯತೆಯನ್ನ ಕೊಡದೆ ಸರ್ಕಾರ ಇವತ್ತು ಕಿವುಡು ಜಾಣತನವನ್ನ ತೋರಿಸ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಾವು ನಮ್ಮ ಸಮಾಜದ ಬಗ್ಗೆ ನಾವೆಲ್ಲ ನೋಡಿದ್ದೀವಿ. ಸ್ವತಂತ್ರ ಪೂರ್ವದಲ್ಲಿ ನಮ್ಮ ಅಲಗಲಿಯ ಬೇಡರ ದಂಗೆಯನ್ನ ಇಡೀ ರಾಜ್ಯ ನೋಡಿದೆ. ಹಾಗಾಗಿ ಈಗ ಎರಡನೇ ಅಲಗಲಿಯ ಏನು ಬೇಡರ ದಂಗೆ ಪ್ರಾರಂಭ ಆದ್ರೆ ಮತ್ತೆ ಈ ಕರ್ನಾಟಕ ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷ ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇವರು ಬೇರೆ ಬೇರೆ ಹುನ್ನಾರಗಳಿಗೋಸ್ಕರ ನಮ್ಮ ರಾಜ್ಯ ನಾಯಕರನ್ನ ಕಳೆದ ಬೇರೆ ಏನು ಸರ್ಕಾರದಲ್ಲಿ ಬೇರೆ ಬೇರೆ ಮಂತ್ರಿಗಳನ್ನ ವಜಾ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರು. ಆಗ ಸಮಾಜ ಮೌನವಾಗಿತ್ತು. ಆದ್ರೆ ಈಗ ನಮಗೆ ಎಚ್ಚೆತ್ಕೊಂತ ಇದ್ರೆ ಇದೇ ರೀತಿ ಮುಂದುವರೆದ್ರೆ ನಾಳೆ ನಮ್ಮ ಸಮಾಜಕ್ಕೆ ಕಂಟಕ ತಪ್ಪಿದ್ದಲ್ಲ ಅಂತೇಳಿ. ಯಾಕಂದ್ರೆ ನಾವೆಲ್ಲ ಈ ರಾಜ್ಯವನ್ನ ಆಳಿರುವಂತ ದೊಡ್ಡ ರಾಜ ಮನೆತನದವರು, ನಾವೆಲ್ಲ ಆಳಬಲ್ಲೆವು, ಬಾಳ ಬಲ್ಲೆವು, ಸೋಲನೆಂದಿಗೂ ಒಲ್ಲೆವು ಎನ್ನುವ ನಾಲ್ನುಡಿಗೆ ನಾವೆಲ್ಲರೂ ಬದ್ಧರಾಗಿರೋರು. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ನಮ್ಮ ಶಕ್ತಿನ ಪ್ರದರ್ಶನ ಮಾಡಬೇಕು ಅನ್ನೋದು ಕಾಂಗ್ರೆಸ್ ಪಕ್ಷದ ಗುರಿ ಆದ್ರೆ ಮುಂದೆ ಬರೋ ದಿನಗಳಲ್ಲಿ ಬೇಡರ ಎರಡನೇ ದಂಗೆಯನ್ನ ನೀವು ನೋಡ್ಬೇಕಾಗುತ್ತೆ. ಈ ತಕ್ಷಣ ಇನ್ನು ಕೆಲವೇ ದಿನಗಳಲ್ಲಿ, ಇನ್ನೊಂದು 4-5 ದಿನಗಳಲ್ಲಿ ಹೈಕಮಾಂಡ್ ಏನಾದ್ರು ತೀರ್ಮಾನ ತಗೊಂಬಿಲ್ಲ ಅಂದ್ರೆ SC/ST ಸಮುದಾಯ ರಾಜ್ಯವ್ಯಾಪಿ ಒಂದು ದೊಡ್ಡ ತೀರ್ಮಾನವನ್ನು ತಗೊಂಬುತ್ತೆ. ಅದಕ್ಕೆ ಕಾಂಗ್ರೆಸ್ ಪಕ್ಷ ಮುಂದೆ ಅದರ ಬೆಲೆಯನ್ನ ತೆರಬೇಕಾಗುತ್ತೆ. ಕಳೆದ ಬಾರಿ BJP ಸರ್ಕಾರ ಇದ್ದಾಗ ಏನಾಯ್ತು ಅದರ ಇತಿಹಾಸವನ್ನ ಇಡೀ ರಾಜ್ಯ ನೋಡಿದೆ. ಆದ್ರೆ ಕಾಂಗ್ರೆಸ್ ಏನಾದ್ರೂ ಎಚ್ಚರಿಕೆ ತಾಂಬಲಿಲ್ಲ ಅಂದ್ರೆ ಹೈಕಮಾಂಡ್ ಕಾಂಗ್ರೆಸ್ಗೆ ಪಕ್ಷಕ್ಕೆ ಹೈಕಮಾಂಡ್ ಆದ್ರೆ ನಾವು ಇಡೀ ರಾಜ್ಯದ ಮತದಾರರಿಗೆ, ನಮ್ಮ ಸಮುದಾಯಕ್ಕೆ ರಾಜಣ್ಣವರ ಹೈಕಮಾಂಡ್. ಅವ್ರು ಒಂದು ತೀರ್ಮಾನವನ್ನ ತಾಂಡು ಅವರು ಒಂದು ಮಾರ್ಗದರ್ಶನ ಮಾಡಿದ್ದಾರೆ ಅಂದ್ರೆ ಕಾಂಗ್ರೆಸ್ ಪಕ್ಷ ಝೀರೋಗೆ ಬಂದು ನಿಲ್ಲುತ್ತೆ. ಹಾಗಾಗಿ ಯಾವುದೇ ಪಕ್ಷಕ್ಕೆ, ನಮಗೆ ಪಕ್ಷ ಯಾವುದೇ ಕಾರಣಕ್ಕೂ ಶಾಶ್ವತ ಅಲ್ಲ, ವ್ಯಕ್ತಿ ಶಾಶ್ವತ. ಆ ವ್ಯಕ್ತಿ ಇದ್ರೆ ಪಕ್ಷ ಕಟ್ಬೋದು, ಒಬ್ಬ ಮತದಾರರನ್ನ ತಯಾರು ಮಾಡ್ಬೋದು, ಒಬ್ಬ ಲೀಡರ್ನ ತಯಾರು ಮಾಡ್ಬೋದು. ನಮಗೆ ಲೀಡರೇ ಇಲ್ಲ ಅಂದ್ರೆ, ಕ್ಯಾಪ್ಟನ್ ಇಲ್ಲ ಅಂತಂದ್ರೆ ಟೀಮ್ ನಡ್ಸಕ್ ಆಗೋದಿಲ್ಲ. ಹಾಗಾಗಿ ನಮ್ಮ ಕ್ಯಾಪ್ಟನ್ KN ರಾಜಣ್ಣನವ್ರಿಗೆ ತಕ್ಷಣ ಮತ್ತೆ ಸಂಪುಟಕ್ಕೆ ಅವ್ರನ್ನೇ ತಗೋಬೇಕು. ಆಮೇಲೆ ಏನು ಇನ್ನೊಂದು ಖಾತೆ, ನಮ್ದು ಪರಿಶಿಷ್ಟ ಪಂಗಡ ಖಾತೆ ಏನಿದೆ ಅದಕ್ಕೂ ಸಮೇತ ನಮ್ಮ ಸಮುದಾಯದ ಯಾವುದೇ ಒಬ್ಬ ಶಾಸಕನಿಗೆ ಸ್ಥಾನಮಾನವನ್ನ ಕೊಟ್ಟು ಖಾಲಿ ಇರುವಂತ 2 ಮಂತ್ರಿ ಸ್ಥಾನ ನಮ್ಮ ಸಮುದಾಯಕ್ಕೆ ಕೊಡ್ಬೇಕು. ಇಲ್ಲ ಅಂದ್ರೆ ಇಡೀ ರಾಜ್ಯದಲ್ಲಿ ಮತ್ತೆ ಬೇಡರ ದಂಗೆಯನ್ನ
ಕಾಂಗ್ರೆಸ್ ಸರ್ಕಾರ ಎದುರಿಸಬೇಕಾಗುತ್ತೆ ಎಂಬ ಎಚ್ಚರಿಕೆಯನ್ನ ಕೊಡ್ಲಿಕ್ಕೆ ಇಚ್ಛೆ ಪಡ್ತೀನಿ. ಜೈ ಭೀಮ್.